ಯಾರನ್ನೋ ಮೆಚ್ಚಿಸ್ಲಿಕ್ಕೋಸ್ಕರ ಭಾಷೆ ಅನ್ನೋದು ಎಲ್ಲರಿಗೂ ಒಂದು ಭಾವನಾತ್ಮಕವಾದಂಥ ವಿಚಾರ ಅನ್ನೋದು ನೀವು ಅರ್ಥ ಮಾಡ್ಕೋಬೇಕು. ಅವತ್ತಿನ ಕಾಲಕ್ಕೆ ಕ್ರಿಸ್ತಪೂರ್ವ 450ರಲ್ಲೇ ಅಲ್ಮಿಡಿ ಶಾಸನ ಹೇಳುವ ಪ್ರಕಾರ 4600 ವರ್ಷದ ಇತಿಹಾಸ ಕನ್ನಡಕ್ಕಿತ್ತು ಅಂತ ಹೇಳಿ ಆಲ್ಮಿಡಿ ಶಾಸನ ಹೇಳುತ್ತೆ. ಅದಕ್ಕಿಂತ ಮುಂಚೆ ಅನೇಕ ಶಾಸನಗಳು ಹೇಳ್ತಾ ಹೋಗ್ತವೆ. 338ರಲ್ಲಿ ತಾಳಗುಂದದ ಕನ್ನಡ ಸಿಂಹದ ಕಂಬದ ಶಾಸನ ಹೇಳುವಂಥದ್ದಿರ್ಬೋದು. ಕ್ರಿಸ್ತಪೂರ್ವ 370ರ ಕನ್ನಡ ಸ್ವಾತಂತ್ರ್ಯ ಸಮಕಾಲೀನ ಭಾಷೆ, ಲಿಖಿತ ಸಂಪ್ರದಾಯ ಇರುವಂಥ ಭಾಷೆ ಅಂತ ಹೇಳುವಂಥದ್ದು ಆಗ್ಬೋದು. ಈ ಥರ ಕನ್ನಡಕ್ಕೆ ಸಾವಿರಾರು ವರ್ಷಗಳ ಸುದೀರ್ಘವಾದಂಥ ಭಾಷೆಯ ಇತಿಹಾಸ ಇದೆ, ಲಿಪಿ ಇದೆ, ಇದ್ದಾವೆ, ವ್ಯಾಕರಣಗಳಿದ್ದಾವೆ, ಇತಿಹಾಸಗಳು ಇದ್ದಾವೆ, ಸಾವಿರಾರು ಶಾಸನಗಳಿದ್ದಾವೆ. ತಮಿಳುನಾಡಿನ ಕೆಲವು ಭಾಗದಲ್ಲಿ ಕನ್ನಡದ ಶಾಸನ ಸಿಕ್ಕಿದ್ದು ಅನ್ನೋದಿದೆ. ಆಂಧ್ರದ ಕೆಲವು ಭಾಗಗಳಲ್ಲಿ ಕನ್ನಡದ ಶಾಸನ ಸಿಕ್ಕಿದ್ದು ಉದಾಹರಣೆ ಇದೆ. ಮಹಾರಾಷ್ಟ್ರದ ಅನೇಕ ಹಳ್ಳಿಗಳಲ್ಲಿ ಕನ್ನಡದ ಶಾಸನಗಳು ಸಿಕ್ತು ಅನ್ನೋ ಇತಿಹಾಸ ಇದೆ. ಅಂಥ ಕನ್ನಡ ತಮಿಳು ಮೂಲದಿಂದ ಬಂದಿದ್ದು ಅಂತ ಹೇಳುವಂಥ ಕಮಲ್ ಹಾಸನ್ಗೆ ಸರಿಯಾಗಿ ಇತಿಹಾಸವನ್ನು ತಿಳ್ಕೊಂಡು ಮಾತಾಡಿ, ಇಲ್ಲದೆ ಹೋದರೆ ಭಾರಿ ಕಷ್ಟ ಆಗುತ್ತೆ ಅನ್ನೋ ಮಾತನ್ನು ತಾವು ಅರ್ಥ ಮಾಡ್ಕೋಬೇಕು. ನೀವು ಹಾಡಿದಂಥ ಮಾತುಗಳನ್ನು ತಕ್ಷಣ ತಾವು ನಿಮಗೇನಾದರೂ ಈಗಲೂ ಜ್ಞಾನೋದಯ ಆಗೋದಾದರೆ ಅದಕ್ಕೆ ಕ್ಷಮೆ ಯೋಚಿಸಿ, ಇನ್ಮೇಲೆ ಈ ಥರದ ಮಾತುಗಳನ್ನು ಹಾಡಲ್ಲ ಅಂತ ಹೇಳುವಂಥದ್ದು ಆಗಿ ನೀವು ದೊಡ್ಡತನವನ್ನು ತೋರಿಸ್ಬೇಕು. ಅದು ಬಿಟ್ಟು ಮತ್ತೇನಾದರೂ ಸಮರ್ಥನೆ ಮಾಡಿಕೊಂಡು ಹೊರಟ್ರೆ ನಾಳೆ ನಿಮ್ಮ ಸಿನಿಮಾ ಮುಂದಿನ ವಾರ ಬಿಡುಗಡೆ ಆಗಬೇಕಾದಂಥ ಸಿನಿಮಾಗಳು ಕರ್ನಾಟಕದ ಯಾವುದೇ ಥಿಯೇಟ್ರ್ಗಳಲ್ಲಿ ನಡೆಯಲ್ಲ ಅನ್ನುವ ಎಚ್ಚರಿಕೆಯನ್ನು ನಾನು ಕೊಡಲಿಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ಕಮಲ್ ಹಾಸನ್ ತಕ್ಷಣ ತಾವು ಇದನ್ನು ತಿಳ್ಕೊಂಡು ಆಡಿದ ತಪ್ಪಿಗೆ, ಅರ್ಥವಿಲ್ಲದ ಅವೇಕಿಯಂತೆ ಮಾತಾಡಿದಂಥ ಆ ವಿಚಾರವನ್ನು ತಾವು ವಾಪಸ್ ತಗೊಂಡು ಕನ್ನಡಿಗರನ್ನ ಕ್ಷಮೆ ಯೋಚಿಸಬೇಕು ಅಂತ ಹೇಳಿ ನಾನು ನಿಮಗೆ ಒತ್ತಾಯವನ್ನು ಹಾಕ್ತೀನಿ. ಯಾಕೆಂದರೆ ಇಲ್ಲಿ ಸತ್ಯದ ಒತ್ತಡ ಇದು, ಅಸತ್ಯದ ಒತ್ತಡ ಅಲ್ಲ. ಸತ್ಯವಾಗಿರುವಂಥದ್ದನ್ನು ತಿರ್ಚೋದಿದೆಯಲ್ಲ, ತಿರ್ಚಿ ಏನೋ ದೊಡ್ಡ ಸ್ಕಿಯನ್ನು ತೋರಿಸೋದಿದೆಯಲ್ಲ, ತಮಿಳಿನ ಅಭಿಮಾನವೋ ಅನ್ನೋದಕ್ಕೋಸ್ಕರ ಇನ್ನೊಂದು ಭಾಷೆಯನ್ನು ಅವಮಾನ ಮಾಡುವಂಥದ್ದು ಇದೆಯಲ್ಲ, ಅವಹೇಳನ ಮಾಡುವಂಥದ್ದು ಇದೆಯಲ್ಲ, ಕಮಲ್ ಹಾಸನ್ ಅಂತ ಒಬ್ಬ ನಟನಿಗೆ ಅದು ಯೋಗ್ಯವಲ್ಲ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಅದಕ್ಕೋಸ್ಕರ ತಕ್ಷಣ ನೀವು ಕನ್ನಡಿಗರ ಕ್ಷಮೆ ಯೋಚಿಸಿದ್ರೆ ಸರಿ. ಇಲ್ಲದೆ ಹೋದರೆ ಕರ್ನಾಟಕದಲ್ಲಿ ಯಾವ ನಿಮ್ಮ ಸಿನಿಮಾಗಳು ಇಲ್ಲಿ ಬಿಡುಗಡೆ ಆಗಲ್ಲ. ಕನ್ನಡಕ್ಕೆ ತಮಿಳು ತಾಯಿ ಅಲ್ಲ, ಸಂಸ್ಕೃತವೂ ತಾಯಿ ಅಲ್ಲ. ಕನ್ನಡಕ್ಕೆ ಅದರದ್ದೇ ಆದಂಥ ಈ ನೆಲದಲ್ಲಿ ಸ್ವಂತಿಕೆ ಇದೆ, ಅದರದ್ದೇ ಆದಂಥ ವ್ಯಾಕರಣ ಇತಿಹಾಸ ಇದೆ, ಅದರದ್ದೇ ಆದಂಥ ಪದಕೋಶವಿದೆ. ಅದು ಬಿಟ್ಟರೆ ಇನ್ಯಾವ ಮೂಲವೂ ಇಂದ ಬಂದಿದ್ದು ಕನ್ನಡ ಅಲ್ಲ ಅನ್ನೋದನ್ನ ನಾನು ನೇರವಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ.